3 ಪೀಸಸ್ 449 ರೂಪಾಯಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಒಂದೇ ಡ್ರೆಸ್ ಹಾಕ್ಲಿಂಗ ಹೆಚ್ಚ ಪಡವಾ ಹೆಚ್ಚ ಬರ್ತಾನೆ. ಆಫರ್ಸ್ ಇಲ್ಲ ಪರವಾಗಿಲ್ಲ ಕೊಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ರೇಂಜು. ಸೊ ಇವತ್ತು ಹಾಸ್ಪಿಟ್ಲಿಗೆ 7 ಮಂತ್ ಗ್ರೋತ್ಸ್ಗೆ ಆದ್ಮೇಲೆ ಇವತ್ತೇ ಹಾಸ್ಪಿಟ್ಲ್ಗೆ ಹೋಗ್ತಾ ಇರೋದು. ಚೆಕಪ್ ಹೋಗೋಣ ಅಂತ ಕೆಲವು ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಟೌನ್ಗೆ ಹೋಗ್ತಿದೀವಿ. ಸೊ ಮನೆಯವ್ರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಬರೀ ಟೌನ್ ಅಲ್ಲಿ 7 ಮಂತ್ ಗ್ರೋತ್ ಸ್ಕ್ಯಾನ್ ಹಾಸ್ಪಿಟ್ಲ್ಗೆ ವಿಸಿಟ್ ಅಲ್ದೇನೆ ಇನ್ನು ತುಂಬಾ ಕೆಲಸ ಇತ್ತು. ಸೊ ಏನೇನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಎಲ್ಲಾನು ಚೆಕಪ್ ಮುಗಿಸ್ಕೊಂಡು ಅಲ್ಲಿಗೆ ನಮ್ಮ ಅಕ್ಕ ಬಾವ ಇಬ್ರು ಬಂದಿದ್ರು. ಇವತ್ತು ನಮ್ಮ ಅಕ್ಕ ನಮ್ಮ ಬಾವ ಅವ್ರ ಊರಿಗೆ ಹೋಗ್ತಿದ್ದಾಳೆ. ಸೊ ಅಲ್ಲೇ ಇರ್ತಾಳೆ ಇನ್ಮೇಲೆ. ನಮ್ದು ದೇವ್ರದ್ದು ಆರಾಧನೆ ಇತ್ತು ಅಂತ ಹೇಳಿ ಅದನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮೂರಲ್ಲಿ. ಸೊ ಬಟ್ಟೆಗಳೆಲ್ಲ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಬಟ್ಟೆ ಅಂಗಡಿಗೆ ಹೋದ್ವಿ. ಹಂಗೇನೆ ನಮ್ಮ ಅಣ್ಣನ ಬರ್ಡೇ ಕೂಡ ಇತ್ತು ನಾಳೆ. ಅದಕ್ಕೋಸ್ಕರ ಅವನಿಗೂ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಸೊ ಕೃಷ್ಣಗೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು 4th ಇಯರ್ ಆನಿವರ್ಸರಿ ನಡೀತಾ ಇದೆ ಅಂತ. ಸೊ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ರು. ಹಂಗೇನೆ ಗ್ರೌಂಡ್ ಫ್ಲೋರ್ ಅಂತೂ ತುಂಬಾ ರಶ್ ಇತ್ತು. ಸೀರೆ ಗಿರೆ ಎಲ್ಲಾನು ಇದ್ ಮಾಡ್ತಿದ್ರು. ಬಟ್ ನಮ್ಮ ಮಕ್ಕಳದ್ದು ಬೇಕಾಗಿರೋದ್ರಿಂದ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು ಎಲ್ಲಾನು. ಸೊ ಏನೇನ್ ಆಫರ್ಸ್ ಇದೆ ನೋಡೋಣ ಅಂತ ಹೇಳಿ ಫಸ್ಟ್ ಫ್ಲೋರ್ಗೆ ಹೋದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು. ಕಾಲಿಡೋದಕ್ಕೂ ಕೂಡ ಜಾಗನೂ ಇರ್ಲಿಲ್ಲ. ನಮ್ಮ ಯಜಮಾನ್ರಾಗ್ಲಿ ನಮ್ಮ ಅಕ್ಕ ಆಗ್ಲಿ ನೀಟಾಗಿ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿ ನಾನು ನಮ್ಮ ಭಾವನೆ ಮಕ್ಳಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದೀವಿ. ನಂಗಂತೂ ಬೆಳಿಗ್ಗೆಯಿಂದಾನೇ ಸುಸ್ತಾಗ್ತಿತ್ತು ಸಿಕ್ಕಾಪಟ್ಟೆ. ಇವತ್ತು ಯಾಕೋ ಗೊತ್ತಿಲ್ಲ ಒಂದ್ ಸ್ವಲ್ಪನೂ ತಿರ್ಗಾಡೋದಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಬಟ್ ಸ್ಟಿಲ್ ಅಲ್ಲಿ ನಿಂತ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೆ. ಬಟ್ ಒಬ್ರು ಅಕ್ಕ ಚೇರ್ ಕೊಟ್ಟು ಅಲ್ಲಿ ಕೂರ್ಸಿದ್ರು ಕೂಡ. ಹಂಗೇನೆ ಏನೇನ್ ಕಲೆಕ್ಷನ್ ಇದೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಮಕ್ಕಳಿಗಂತೂ ಟ್ರೆಡಿಷನಲ್ ವೇರ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಟ್ರೆಡಿಷನಲ್ ವೇರ್ ಬಂದ್ರೆ 2 ಫ್ರಾಕ್ ತಗೊಂಡ್ರೆ ಮಕ್ಕಳಿಗೆ 1500 ಇತ್ತು. ಅಂದ್ರೆ ಒಂದ್ ಪೇರ್ ಆಫ್ ಫ್ರಾಕ್ಸ್ ತಗೊಂಡ್ರೆ 1500 ಇತ್ತು. ಮೇ ಬಿ ಫೆಬ್ರವರಿ 9th ತನಕನೂ ಕೂಡ ಈ ಆಫರ್ಸ್ ಗಳು ನಡೀತಾ ಇರುತ್ತೆ ಕೃಷ್ಣದಲ್ಲಿ. ಯಾರಾದ್ರೂ ಗುಂಡ್ಲುಪೇಟೆ ಅಕ್ಕಪಕ್ಕ ಇದ್ರೆ ನೀವು ಹೋಗಿ ಕೂಡ ಪರ್ಚೇಸ್ ಮಾಡಿ. ತುಂಬಾನೇ ರಶ್ ಇರುತ್ತೆ, ನೋಡ್ಕೊಂಡು ಹೋಗಿ. ಅದಾದ್ಮೇಲೆ ನಾವು ಟಿ ಶರ್ಟ್ ಸೆಕ್ಷನ್ಗೆ ಬಂದ್ವಿ. ಮಕ್ಕಳಿಗೆ ಸ್ವಲ್ಪ ವೆಸ್ಟರ್ನ್ ಆಗಿ ತೆಗಿಯೋಣ ಅಂತ ಹೇಳಿ ಅಲ್ಲಿ 3 ಟಿ ಶರ್ಟ್ಸ್ಗೆ 500 ಸಮಥಿಂಗ್ ಇತ್ತು. 500 ಅಂತ ಅನ್ಸುತ್ತೆ, 500 ಇತ್ತು. ಸೊ ನಾನು 2 ಸೆಲೆಕ್ಟ್ ಮಾಡಿದೆ. ಇನ್ನೊಂದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಹೊತ್ತು ಟೈಮ್ ತಗೊಂಡೆ. ಸೊ ನಮ್ಮ ಯಜಮಾನ್ರು ಒಂದು ಹ್ಯಾಟ್ ಇರೋದು ನೋಡು ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಹ್ಯಾಟ್ ಇರೋದು ನೋಡಿ ತಗೊಳ್ಳೋಣ ಅಂತ ಹೇಳಿ ಹುಡುಕ್ತಾನೆ ಇದೆ. ಅದಾದ್ಮೇಲೆ ನಮ್ಮ ಭಾವ ನಾನು 2 ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಂದನ್ನ ನೀವ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಬಿಟ್ಬಿಟ್ಟೆ. 3 ಪೀಸಸ್ 449 ರೂಪಾಯಿ. 3 ಪಿಕ್ 449 ರೂಪಾಯಿ ಅಂತ. ಸರಿಯಾ? ಇನ್ನೊಂದು ತಗ. ನಿಂಗೆ ಅವ ಮಗಳಿಗೆ ಐತೆ ಅಂತಂದ್ರೆ ನಾನು ಅದು ಮಕ್ಳ ಟಿ ಶರ್ಟ್ಸ್ ಎಲ್ಲ ಗರ್ಲ್ಸ್ ಹಾಕೊಳ್ಳೋದು ಕ್ರಾಪ್ ಟಾಪ್ ರೀತಿ ಅಂತ ಹೇಳ್ತಾನೆ ಇದೆ. ಹೋದ್ರೆ ನಮ್ಮ ಭಾವನು ನಮ್ಮ ಯಜಮಾನ್ರು ಇಲ್ಲ ಅದು ಮಕ್ಳಿಗೂ ಆಗುತ್ತೆ, ಮಕ್ಳ ಸೈಜ್ ಅದೆಲ್ಲ ನೀವು ದೊಡ್ಡವ್ರು ಹಾಕೊಳ್ಳೋದಲ್ಲ ಅಂತ ಹೇಳಿ ನನ್ನನ್ನೇ ಕನ್ವಿನ್ಸ್ ಮಾಡಿ ತಗೋತಾ ಇದ್ರು. ಸೊ ತಗೊಳ್ಳಿ ಅಂತ ಹೇಳಿ ಅಲ್ಲೇ ಬಿಟ್ಟೆ ಅವ್ರನ್ನು. ಬೇಡವಾ ನೋಡು, ಇದು ಒಂದೇ ಇರೋದು ಮೇಡ. ಚಾಯ್ಸ್ ಮಾಡು, ಸ್ಟೈಲಿಶ್ ಆಗಿರ್ಲಿ. ತುಂಬಾ ಹುಡುಕಿ ಆದ್ಮೇಲೆ 3 ಟಿ ಶರ್ಟ್ ನ ಸೆಲೆಕ್ಟ್ ಮಾಡಾದ್ಮೇಲೆ ಅದಕ್ಕೆ ಬ್ಯಾಗಿ ಪ್ಯಾಂಟ್ ಸೆಟ್ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ಬ್ಯಾಗಿ ಪ್ಯಾಂಟ್ ಹುಡ್ಕೋಣ ಅಂತ ಹೇಳಿ ಪ್ಯಾಂಟ್ ಸೆಕ್ಷನ್ಗೆ ಹೋದ್ವಿ. ಆಫರ್ಸ್ ಇಲ್ಲ ಪರವಾಗಿಲ್ಲ ಕೊಡಿ. ಪ್ಯಾಂಟ್ ಸೆಕ್ಷನ್ ಕಾಲ್ ಇಡೋದಕ್ಕೆ ಜಾಗನೂ ಇರ್ಲಿಲ್ಲ. ತುಂಬಾ ಹೊತ್ತು ತನಕ ವೇಟ್ ಮಾಡ್ತಾನೆ ಇದ್ವಿ. ಸೊ ಇವ್ರು ವೇಟ್ ಮಾಡಕ್ಕಾಗದೆ ಬಬ್ಲುನ ಕರ್ಕೊಂಡು ಆಟ ಆಡಿಸ್ತಾ ಇದ್ರು. ನಾವೆಲ್ಲ ಅಲ್ಲಿ ನಿಂತ್ಕೊಳಕ್ಕೆ ಪರದಾಡ್ತಾ ಇದೀವಿ. ಇವ್ರ ಮಕ್ಕಳ ಜೊತೆ ಆಟ ಆಡ್ತಾನೆ ಇದ್ರು. ನಾವ್ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ನಾನು ಅವ್ಳ ಜೊತೆ ಸ್ವಲ್ಪ ಆಟ ಆಡಿದ್ವಿ.
ಒಂದೇ ಡ್ರೆಸ್ ಸಾಕು ನಿಂಗ 3 4 ಆಯ್ತಪ್ಪ ಒಂದೇ ಇದು ಈ ಟೈಪಲ್ಲಿ ಕೊಡಿ ಅಕ್ಕ. ಇದೊಂದು ಒಂದೇ ಸಾಕಾ ತುಂಬಾ ದೊಡ್ಡದಿದೆ. ತುಂಬಾ ಹೊತ್ತು ತನಕ ಹುಡುಕಿ ಫೈನಲಿ ಅವ್ಳು 3 ಟಿ ಶರ್ಟ್ 2 ಬ್ಯಾಗಿ ಪೆನ್ನ ಸೆಲೆಕ್ಟ್ ಮಾಡಿ ಇಟ್ಟು ಮಗಳಿಗೆ ಇನ್ನೊಬ್ಳಿಗೆ ಸೆಲೆಕ್ಟ್ ಮಾಡೋಣ ಅಂತ ಹೋದ್ವಿ. ಈ ವೈಟ್ ಫ್ರಾಕ್ ಅಂತೂ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಬಬ್ಲಿಗೆ ತಗೋಣ ಅಂತ ಹೇಳಿ 2 ಫ್ರಾಕ್ ನ ಸೆಲೆಕ್ಟ್ ಮಾಡಿದ್ವಿ, ಇದೊಂದು ಅದೊಂದು. ಸೊ ಎರಡನ್ನೂ ಪರ್ಚೇಸ್ ಮಾಡ್ಕೊಂಡು ಇದೊಂದನ್ನ ನಮ್ ರೋಜಾ ಇಷ್ಟ ಪಟ್ಟಿದ್ಲು. ಬಟ್ ರೇಟ್ 4000 ಅಂತ ಹೇಳಿದಕ್ಕೆ ಬೇಡ ನಂಗೆ ಅಂತ ಹೇಳಿ ಹೊರಟೋದ್ಲು. ಅದೇ ಗ್ಯಾಪ್ ಅಲ್ಲಿ ನಾನು 1-2 ಅಂಬ್ರೆಲಾ ಡ್ರೆಸ್ ತಗೊಂಡೆ. ಮೇ ಬಿ 2 ಅಂಬ್ರೆಲಾ ಡ್ರೆಸ್ಗೆ 600 ಅಂತ ಹೇಳಿದ್ರು. ಅದನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಪರ್ಚೇಸ್ ಮಾಡಿ ಒಟ್ಟು ಬಿಲ್ಲು ಎಲ್ಲಾನು ಸೇರಿಸಿ ಮೇ ಬಿ 3000 or 4000 ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ಅದಕ್ಕೊಂದು ಆಫರ್ ಇತ್ತು, 2000 ಮೇಲೆ ಬಿಲ್ ಮಾಡಿದ್ರೆ 100 rupeesಗೆ ಒಂದು ಸ್ಯಾರಿ ಕೊಡ್ತಾರೆ ಅಂತ. ಅದನ್ನು ಹೋಗಿ ತಗೊಂಡು ಅಲ್ಲಿಂದ ಅವ್ರಿಗೆ ನೀವು ಜ್ಯೂಸ್ ಕುಡಿತಾರಿ, ನಾವು ನಮ್ಮ ಅಣ್ಣನಿಗೆ ಬರ್ಡೇಗೆ ಔಟ್ಫಿಟ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಬಟ್ಟೆ ಅಂಗಡಿಗೆ ಬಂದು ಅಲ್ಲಿ ಔಟ್ಫಿಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಅವ್ರು ಹೋಗಿದಂತ ಜ್ಯೂಸ್ ಕಾರ್ನರ್ಗೆ ಹೋದ್ವಿ. ಸ್ಟಿಲ್ ಅಲ್ಲಿ ಕೃಷ್ಣದಲ್ಲಿ ಬ್ಯಾಗ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ವಿ. ಹೋಗಿ ಮತ್ತೆ ವಾಪಸ್ ತಗೊಂಡ್ ಬಂದು ಅಷ್ಟರಲ್ಲಿ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ರು. ನಾವು ಬಂದು 2 ಜ್ಯೂಸ್ ಆರ್ಡರ್ ಮಾಡಿ ಹಾಗೆ ಪಿಜ್ಜಾ ಮತ್ತೆ ಬರ್ಗರ್, ಪಿಜ್ಜಾ ನನಗೆ, ಬರ್ಗರ್ ಮನೋ ಅವ್ರಿಗೆ ಆರ್ಡರ್ ಮಾಡಿದ್ವಿ. ಅದಾದ್ಮೇಲೆ ಜ್ಯೂಸ್ ಕೂಡ ಬಂತು. ಜ್ಯೂಸ್ ಕೂಡ ಬಂದ್ಮೇಲೆ ನಾನು ಕುಡ್ದೆ, ಮೋನು ಅವರು ಕುಡಿದು. ಅದು ಪಿಜ್ಜಾ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಪಿಜ್ಜಾ ಬರ್ಗರ್ ಬರೋದಕ್ಕೆ. ಅದಕ್ಕೆ ಒಂದು 5 to 10 minutes ವೇಟ್ ಮಾಡಿ ಪಿಜ್ಜಾ ಬರ್ಗರ್ 2 ಬಂತು. 2 ಬಂದ್ಮೇಲೆ ಅಲ್ಲಿಂದ ತಿನ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಯಾರೋ ಬೈಬೇಡಿ ಆಮೇಲೆ ಪಿಜ್ಜಾನ್ ಹೆಲ್ತಿ ತಿನ್ಬಾರ್ದು ಈ ಟೈಮಲ್ಲೆಲ್ಲ ಅಂತ. ಇನ್ನೇನು ಡೆಲಿವರಿ ಹತ್ರ ಬಂದಿದೆ. ಸೊ ಜಾಸ್ತಿ ತಿಂತಾನೂ ಇಲ್ಲ. ಅಲ್ಲಿದ್ದಿದೆ 4 ಪೀಸ್, ಆಲ್ರೆಡಿ 3 ಪೀಸ್ ಎಲ್ಲರಿಗೂ ಕೊಟ್ಟು ಜಸ್ಟ್ 1 ಪೀಸ್ ಮಾತ್ರ ನಾನ್ ತಿಂದಿದ್ದು ಅಷ್ಟೇ. ಸೊ ಮನೆಯವರು ಬರ್ಗರ್ ತಗೊಂಡಿದ್ರು, ಅವ್ರಿಗಂತೂ ತುಂಬಾನೇ ಇಷ್ಟ. ಸೊ ಅದನ್ನೆಲ್ಲರಿಗೂ ಒಂದೊಂದು ಬೈಟ್ ತಿನ್ನಿಸಿ ಅವರು ಕೂಡ ತಿಂದ್ರು. ಅಲ್ಲಿಗೆ ಹೊರಗಡೆ ಎಲ್ಲ ಹೋಗಿದ್ದು ಮುಗೀತು. ನಮ್ಮ ಬಾವ ಅವರು ಕೂಡ ಅಲ್ಲಿಂದ ಹೋಗ್ತೀನಿ ನಾನು ಮನೆಗೆ, ಮಕ್ಕಳೆಲ್ಲ ಇದಾರೆ ಅಂತ ಹೇಳಿ ಅಲ್ಲಿಂದ ಬಾವರು ಕೂಡ ಹೊರಟ್ರು. ಸೊ ಬಂದಿದ್ದು ಎಲ್ಲಾ ಕೆಲ್ಸನೂ ಮುಗ್ದಿತ್ತು. ಬಟ್ ಒಂದೇ ಒಂದು ಪೆಂಡಿಂಗ್ ಇತ್ತು, ಅದು SBI ಅಲ್ಲಿ ನಮ್ಮ ಮಮ್ಮಿಗೆ ಹೊಸ ಪಾಸ್ಬುಕ್ ಇಸ್ಕೊಡ್ಬೇಕಾಗಿತ್ತು ಅಂತ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ. ವೇಟ್ ಮಾಡಿ ಎಲ್ಲ ಕಡೆ ನಿಂತು ಓಡಾಡಿ ಕೂತ್ಕೊಳ್ಳೋದಕ್ಕೂ ಕೂಡ ಕರೆಕ್ಟ್ ಆಗಿ ಆಗ್ತಾನೆ ಇರ್ಲಿಲ್ಲ. ಬೆನ್ನು ಕೂಡ ತುಂಬಾನೇ ಬಂದ್ಬಿಟ್ಟಿತ್ತು. ನಮ್ಮ ಮಮ್ಮಿಯವ್ರು ಬರೋದು ಕೂಡ ಲೇಟ್ ಆಯ್ತು. ಆಮೇಲೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಆಟೋ ಹಚ್ಚಿ ಬಸ್ ಸ್ಟ್ಯಾಂಡ್ ಕಳ್ಸಿದ್ವಿ. ನಾವು ಅಲ್ಲಿಂದ ಊರಿಗೆ ಹೊರಡೋಣ ಅಂತ ಹೊರಡ್ಬೇಕಾದ್ರೆ ಇನ್ನೇನು ನಮ್ಮ ಮನೆ ಬಡೆ ಕೇಕ್ ಕೂಡ ತಗೋಬೇಕಾಗಿತ್ತು. ಅಲ್ಲಿಂದ ಮತ್ತೆ ಸೂರ್ಯ ಬೇಕರಿಗೆ ಬಂದ್ವಿ. ಅಲ್ಲಿದ್ದವರು ನಮ್ಮೂರವ್ರೆ, ನಮ್ಮ ಯಜಮಾನ್ರೂರವರು. ಸೊ ಗೊತ್ತಿರೋದಕ್ಕೆ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿ ಫ್ರೆಶ್ ಜ್ಯೂಸ್ ಕೂಡ ಮಾಡಿಕೊಟ್ರು. ಅಲ್ಲಿಗೆ ಒಂದು ಬ್ಲಾಸ್ಟರ್ ಮತ್ತೆ ಸ್ಪ್ರೇ ಎರಡನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ಕೊಂಡು ಮತ್ತೆ ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಲವ್ ಅಂತ ಬರ್ಸೋಣ ಅಂತ ಹೇಳಿ ಬರೆಸ್ತಾ ಇದ್ವಿ. ನಾನು ನಿಂತಿರೋದು ನೋಡಿ ಅವನ್ನ ಅವರು ಕುರ್ಚಿನೂ ಕೂಡ ತಗೊಂಡು ರೆಸ್ಟ್ ಮಾಡಿ ಅಂತ ಹೇಳಿ ಕುರ್ಚಿ ಕೂಡ ಕೊಟ್ಟರು. ಸುಸ್ತಾಗ್ತಿದೆ ಅಂತ ಹೇಳಿ ನಾವು 2 ಲೆಮನ್ ಜ್ಯೂಸ್ನ ಆರ್ಡರ್ ಮಾಡಿದ್ವಿ. ಅವರು ಫ್ರೆಶ್ ಆಗಿನೇ ಮಾಡ್ಕೊಂಡು ಬಂದು ಕೂಡ ಕೊಟ್ಟರು. ಸೊ ಕೇಕ್ ಮೇಲೆ ಬರೆದು ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿ ಕೂಡ ತಂದು ಕೊಟ್ಟರು. ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದು ನೋಡೋದಕ್ಕೆ. ಅದಾದ್ಮೇಲೆ ದಾರಿಲಿ ನಮ್ಮ ಪಪ್ಪ ಚಿಕನ್ ಕೊಟ್ಟು ಕಳಿಸಿತ್ತು ಅಡುಗೆ ಮಾಡೋದಕ್ಕೆ. ಸೊ ನಾಳೆ ಒಂದು ಬರ್ಡೇ ಇದ್ರು, ನಾಳೆ ಎಲ್ಲರೂ ಹೊರಟೋಗ್ತಾರೆ ಅಂತೇಳಿ ಇವತ್ತೇ ಚಿಕನ್ ತರಿಸಿ ಮನೇಲಿ ಮಾಡ್ತಾ ಇದ್ರು. ನಮ್ಮಮ್ಮ ಅವ್ರು ಬಂದಿರಲಿಲ್ಲ. ಸೊ ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತಿಗೆ ಇಬ್ರು ಕೂಡ ಸಾಂಬಾರ್ಗೆ ಪ್ರಿಪೇರ್ ಮಾಡ್ತಾ ಇದ್ರು. ಅದಾದ್ಮೇಲೆ ನೈಟ್ 10:30ಗೆಲ್ಲ ನಮ್ಮ ಅತ್ತಿಗೆ ಇದ್ದು ಡೆಕೋರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಬಟ್ ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿರೋದ್ರಿಂದ ನಿದ್ದೆ ಬಂದ್ಬಿಟ್ಟಿತ್ತು. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಅಮ್ಮ ಮತ್ತೆ ಮಹಾ ಇಬ್ಬರೇನೆ ಇದ್ದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾರಿಗೂ ಕೂಡ ಇಷ್ಟ ಇರ್ಲಿಲ್ಲ, ಎಲ್ಲರೂ ಫುಲ್ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ನಂಗೆ ಮಧ್ಯೆ ಒಂದ್ಸಲ ಎಚ್ಚರ ಆಯ್ತು. ಅವಾಗ ಇದು ನೋಡಿದಾಗ ಹೊರಗಡೆ ಲೈಟ್ಸ್ ಆನ್ ಆಗಿತ್ತು. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿ ನಾನು ಇದು ಬಂದೆ. ನಾನು, ಅಮ್ಮ ಮತ್ತೆ ನಮ್ಮ ಅತ್ತಿಗೆ 3 ಜನನು ಕೂಡ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ಅಮ್ಮ ಅವ್ರು ಹೂವು ಬಿಡಿಸ್ತಾ ಇದ್ರು. ಸೊ ನಾನು ಹೂವು ಬಿಡಿಸೋದಕ್ಕೆ ಜಾಯಿನ್ ಆಗಿ ಕೂತ್ಕೊಂಡೆ. ಸೊ ಅದಾದ್ಮೇಲೆ ನಮ್ಮ ಯಜಮಾನ್ರ ಬರ್ಡೇಗೆ ಬಲೂನ್ ಉಡ್ತಾ ಇರ್ಬೇಕಾದ್ರೆ ಎಲ್ಲ ನಮ್ಮ ಮಮ್ಮಿ ಎದ್ದು ಸ್ವಲ್ಪ ತರಲೆ ಮಾಡ್ತಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರು ಎದ್ದೇ ಬಂದಿಲ್ಲ ಇನ್ನ ಅಂತ ಹೇಳಿ ಹರಟೆ ಹೊಡ್ಕೊಂಡು ಅಲ್ಲೇ ವೇಟ್ ಮಾಡ್ತಾ ಕೂತಿದ್ವಿ.
ಮಮ್ಮಿ ಎದ್ದು ಬರ್ತಾರೇನೋ ಅಂತ. ಬಟ್ ಅವರಂತೂ ಫೈನಲಿ ಕೊನೆ ತನಕನೂ ಇದ್ದೇ ಬರಲೇ ಇಲ್ಲ. ಅವರು ಡೆಕೋರೇಷನ್ಸ್ ಎಲ್ಲ ಮುಗಿದ್ಮೇಲೆ ಅವಾಗ ಎದ್ದು ಬಂದರು. ಹೂವು ಎಲ್ಲ ಬಿಡ್ಸಾಯ್ತು. ಇನ್ನೇನು ಬಲೂನ್ಸು ಕೂಡ ಅಲ್ಲೇ ತಂದಿದ್ವಿ ಬೇಕ್ರಿನಲ್ಲೇ, ಅದು ಹೇಳೋದು ಮತ್ತೆ. ಸೊ ಬಲೂನ್ಸ್ನೆಲ್ಲ ಊದೋಣ ಅಂತ ಹೇಳಿ ಅಮ್ಮ ಅವರು ಬಲೂನ್ಸ್ನೆಲ್ಲ ಫಿಲ್ ಮಾಡಿ ಕೊಡ್ತಾ ಇದ್ರು. ನಾನು 2 ಬಲೂನ್ಸ್ 4 ಬಲೂನ್ಸ್ ಆಗಿ ಅದನ್ನೆಲ್ಲ ಕಟ್ಟಿ ಡೆಕೋರೇಷನ್ಸ್ಗೆ ರೆಡಿ ಮಾಡೋದಕ್ಕೆ ಹೇಗೆ ಬೇಕು ಬಲೂನ್ ಆ ರೀತಿ ಆ ಶೇಪಲ್ಲಿ ಕಟ್ತಾ ಇದ್ದೆ. ನಾನು ಆ್ಯಕ್ಚುಲಾಗಿ ಒಂದೇ ಥರ ಬಲೂನ್ಸ್ ತರಬೇಕಾಗಿತ್ತು. ಬಟ್ ನನಗೆ ಟಯರ್ಡ್ ಆಗಿರೋದ್ರಿಂದ ಮನು ಅವರಿಗೆ ಹೇಳಿದೆ. ಅವರು ಒಂದು ಪ್ಯಾಕೆಟ್ ಬಲೂನ್ ತಗೊಬನ್ನಿ ಅಂತ ಹೇಳಿದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ಕಲರ್ ಅಂತ ಏನು ಹೇಳಿರಲಿಲ್ಲ. ಸೊ ಒಂದು ಪ್ಯಾಕೆಟ್ ಬಲೂನ್ ಕೊಡಿ ಅಂತ ಅವ್ರನ್ನ ಕೇಳಿದ್ವಿ. ಅವರು ಒಂದು ಪ್ಯಾಕೆಟ್ ಬಲೂನ್ನ ಕೊಟ್ಟರು. ಸೊ ಅವ್ರು ಹೇಗೆ ಕೊಟ್ಟರು ಹಾಗೆ ನಾವು ತಂದು ಆಮೇಲೆ ಎಲ್ಲ ಕಲರ್ಸ್ ಇದೆಯಲ್ಲ, ಸೊ ಯಾವ್ಯಾವ ಕಲರ್ಸ್ ಎಷ್ಟೆಷ್ಟಿದೆ ಅಂತ ನೋಡಿ ಅದನ್ನೆಲ್ಲ ಸಪ್ರೇಟಾಗಿ ಬಿಡಿಸಿ ನಮಗೆ ಹೇಗೆ ಬೇಕು ಹಾಗೆ ಡೆಕೋರೇಷನ್ ಮಾಡ್ಕೊಳ್ಳೋ ಅಂತ ಹೇಳಿ ಒಂದೊಂದು ಕಲರ್ 2 to 3 ಬಲೂನ್ಸ್ ಇತ್ತು. ಅದನ್ನೆಲ್ಲ ಡಿವೈಡ್ ಮಾಡಿ ನಮ್ಗೆ ಹೇಗೆ ಬೇಕು ಆ ಶೇಪ್ಗೆ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಬಲೂನ್ಸ್ನೆಲ್ಲ ಊದಿ ಕಟ್ತಾ ಇದ್ವಿ ಡೆಕೋರೇಷನ್ಗೆ. ನೋಡಿ ಯಾವ ರೀತಿ ಕಟ್ತಾ ಇದೆ ಅಂತ. ಸೊ ಇದಕ್ಕೇನೋ ಅಷ್ಟು ಕಷ್ಟ ಆಗೋದಿಲ್ಲ, ಎಲ್ಲರಿಗೂ ಗೊತ್ತು ಅಂತ ಅನ್ಕೊಂತೀನಿ. ನಾವಲ್ಲಿ ಬಲೂನ್ ಊದಿ ಡೆಕೋರೇಷನ್ಸ್ ಮಾಡ್ತಾ ಇದ್ರೆ ನಮ್ಮತ್ತಿಗೆ ಬಿಡಿಸಿದ್ವಲ್ಲ ಹೂವನ್ನೆಲ್ಲ ತಗೊಂಡು ಆ ಹೂವದಲ್ಲಿ ಒಂದು ಕೆಳಗಡೆ ಪ್ಲೇನ್ ಆಗಿದೆ ಅಂತ ಹೇಳಿ ಕೆಳಗಡೆಗೆ ಒಂದು ನೀಟಾಗಿ ಒಂದು ಪ್ಲೇನ್ ವೈಟ್ ಕ್ಲಾತ್ನ ಹಾಸಿ ಅದರಲ್ಲಿ ಐ ಲವ್ ಯು ಅಂತ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಅಷ್ಟು ಬಲೂನಲ್ಲಿ ಎಲ್ಲ ಬಲೂನು ಕಟ್ಟಾದ್ಮೇಲೆ ಒಂದು ಬಲೂನ್ ಹ್ಯಾಪಿ ಬರ್ಡೇ ಅಂತ ಬರ್ತಿತ್ತು. ಅದನ್ನು ಕೂಡ ಊದಿ ಅದನ್ನು ನಮ್ಮ ಹತ್ರ ಸಿಂಗಲ್ ಇಟ್ಕೊಂಡು ಇನ್ನು ಮಿಕ್ಕಿದ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಮ್ಮ ಹತ್ತಿಗೆ ಬಲೂನ್ ಅಂಟಿಸ್ತಾ ಇದ್ರು. ನನ್ನ ಕೈಲಿ ಎದ್ದು ಅಷ್ಟು ಪೇಷನ್ಸ್ ಇರಲಿಲ್ಲ, ತುಂಬಾನೇ ಕಾಲು ನೋವು ಬಂದ್ಬಿಟ್ಟಿತ್ತು. ಸೊ ಸ್ವಲ್ಪ ಚಿಕ್ಕ ಹೆಲ್ಪ್ ಮಾಡೋಣ ಅಂತ ಹೇಳಿ ಟೇಪ್ ಇದ್ದಿದ್ದನ್ನ ಡಬಲ್ ಸೈಡ್ ಟೇಪನ್ನ ನಮ್ಮ ಹತ್ತಿಗೆ ಕಟ್ ಮಾಡಿ ಕೊಡ್ತಾ ಇದ್ದೆ. ಬಟ್ ಆ ಟೇಪ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ನಾನು ಹಾಕ್ಬೇಕಾದ್ರೆ ಹೇಳಿದೆ ನಮ್ಮ ಹತ್ತಿಗೆ ಆ ಟೇಪ್ ಅಷ್ಟು ಸ್ಟ್ರಾಂಗ್ ಇಲ್ಲ ಬೇಡ ಅಂತ. ಬಟ್ ಅವರು ಪರವಾಗಿಲ್ಲ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಕಟ್ ಮಾಡಿ ಅನಿಸಿ ನೋಡ್ತಾ ಇದ್ದೀವಿ. ಸೊ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮುಗೀತು. ಇನ್ನು ನೆಕ್ಸ್ಟು ಲೈಟಿಂಗ್ಸ್ ಎಲ್ಲ ಹಾಕೋಣ ಅಂತ ಹೇಳಿ ಅದೊಂದು ಸ್ವಿಚ್ ಬೋರ್ಡ್ ಇದೆ ಮನೇಲಿ. ಅಂದರೆ ನಮ್ಮನೆ ಸ್ವಿಚ್ಚಿಂದ ಅಲ್ಲಿಗೆ ಹೆಟಿಕ್ಸಲ್ಲ ಲೈಟಿಂಗ್ಸು. ಸೊ ಅಲ್ಲಿಗೆ ಒಂದು ಎಕ್ಸ್ಟ್ರಾ ಸ್ವಿಚ್ ಬೋರ್ಡ್ನ ಹಾಕಿ ಅಲ್ಲಿಂದ ಡೆಕೋರೇಷನ್ಸ್ ಮಾಡೋಣ ಅಂತ ಹೇಳಿ ಲೈಟಿಂಗ್ಸ್ನೆಲ್ಲ ಬಿಟ್ಟು ಆ ಎಕ್ಸ್ಟ್ರಾ ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಲೈಟಿಂಗ್ ಶೇಪ್ ಬಿಡೋದಕ್ಕೆ ಏನಿಲ್ಲ, ನಾರ್ಮಲ್ ಆಗಿ ಒಂದು ಸಿ ಟೈಪಲ್ಲಿ ಬಿಡೋಣ ಮೇಲ್ಗಡೆಯಿಂದ ಟಾಪಲ್ಲಿಂದ ಏನು ಬಲೂನ್ ಹಾಕಿದೀವಿ ಅದ್ರ ಮೇಲೆ ಬಿಡೋಣ ಅಂತ ಹೇಳಿ ಲೈಟಿಂಗ್ಸ್ನೆಲ್ಲ ಬಿಡ್ತಾ ಇದೀವಿ. ಲೈಟಿಂಗ್ಸ್ ಎಲ್ಲ ಬಿಟ್ಟಾದ್ಮೇಲೆ ಅದು ಆನ್ ಆಗ್ತಾ ಇತ್ತು, ಒಂದೊಂದ್ಸಲ ಆಫ್ ಆಗ್ತಾ ಇದ್ದು. ತುಂಬಾ ಲೂಸ್ ಕಲೆಕ್ಷನ್ ಇತ್ತು ಅದಕ್ಕೆ ಬಲೂನಿಗೆ. ಸೊ ಅದು ಹತ್ತುತ್ತಾ ಇರಲಿಲ್ಲ. ಅಂದ್ರೆ 3 ಪಿನ್ ಆಗಿರೋ ಮೇ ಬಿ ನಾರ್ಮಲ್ ಆಗಿ ಕೂರೋದು ಅಂತ ಅನ್ಸುತ್ತೆ. ಡಬಲ್ ಪಿನ್ ಹಾಗೆ ಚಿಕ್ಕದು ಅದು ಲೈಟಿಂಗ್ಸ್ದು ಮೀಶೋದಿಂದ ಆರ್ಡರ್ ಮಾಡಿದ್ದು. ಸೊ ಅದು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ ಅಂತ ತುಂಬಾ ಹೊತ್ತು ಟ್ರೈ ಮಾಡಿ ಆಮೇಲೆ ಕೊನೆಗೆ ಹರಸಾಹಸ ಮಾಡಿ ಆ ಸ್ವಿಚ್ ಬೋರ್ಡ್ಗೆ ಅದರಲ್ಲೇ ವೇರ್ನ ಅಟ್ಯಾಚ್ ಮಾಡಿ ಒಂದು ಐಡಿಯಾ ಮಾಡಿ ಲೈಟ್ ಬರೋ ಥರ ಮಾಡಿದ್ವಿ. ಅದಾದ್ಮೇಲೆ ಬಲೂನ್ಸ್ದು ಮೇ ಬಿ ಲೈಟ್ ಫಿನಿಶ್ ಆಗೋಕ್ಕೇನೋ ಡಮಾರ್ ಅಂತ ಹೊಡೆದೋಯ್ತಾ ಇದ್ವು. ಅದಕ್ಕೆ ಮತ್ತೆ ಸ್ವಿಚ್ನ ಆಫ್ ಮಾಡಿ ಆಮೇಲೆ ಆನ್ ಮಾಡೋಣ ಅಂತ ಹೇಳಿ ಎಲ್ಲ ಸ್ವಿಚ್ನ ಆಫ್ ಮಾಡಿದ್ವಿ. ನಾವು ಅಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಇಲ್ಲಿ ಅಮ್ಮ ಅವರು ಅವ್ರನ್ನ ಬರೋ ದಾರಿಗೆ ಸ್ವಲ್ಪ ಹೂವು ಎಲ್ಲ ಇರಲಿ ಅಂತ ಹೇಳಿ ಹೂವು ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಸೊ ಸೇವಂತಿಗೆ ಹೂವು ಎಲ್ಲ ರೂಮಿಂದ ಹೊರಗಡೆ ತನಕ ತಗೊಂಡು ಬಂದು ಅದನ್ನ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ರು. ಅದಾದ್ಮೇಲೆ ನಾವು ಕೇಕ್ ತರಿಸಿದ್ವಲ್ಲ ಆ ಕೇಕ್ನ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ನಾನು ಒಂದೇ ಒಂದು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ, ಆಗ್ತಿರ್ಲಿಲ್ಲ ನನಗೆ, ಸುಸ್ತಾಗ್ತಿತ್ತು. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತಂದಿದ್ದೆ. ಒಂದು ಸ್ವಲ್ಪ ಸೈಡೆಲ್ಲ ಸ್ಕ್ರಾಚ್ ಆಗಿತ್ತು, ಬಿಟ್ರೆ ಅದು ಹೆಂಗಿದೆ ಹಂಗೆ ಇತ್ತು. ಲೆಟರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ರು ಅವರು. ಸೊ ಅದನ್ನ ಐ ಲವ್ ಯು ಅಂತ ಬರ್ದಿದ್ವಲ್ಲ ಆ ಹಾರ್ಟ್ ಶೇಪ್ ಮೇಲೆ ಇಟ್ಟಾಗ ಹೇಗೆ ಅನ್ಸುತ್ತೆ ನೋಡೋಣ ಅಂತ ಹೇಳಿ ಒಂದೆರಡು ಶೂಟ್ ತಗೊಂಡೆ. ಅಷ್ಟರಲ್ಲಿ ಅಮ್ಮ ಸೇವಂತಿಗೆ ಹೂವನ್ನೆಲ್ಲ ಹಾಕಿದ್ರು. ಅದಾದ್ಮೇಲೆ ಇನ್ನು ಸೈಡಿಗೆ ರೋಸ್ ಪೆಟಲ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಮ್ಮ ಒಬ್ರೇನೆ ಸೇವಂತಿಗೆ ಹೂವನ್ನೆಲ್ಲ ಹಾಕಿ ಸೈಡಿಗೆ ರೋಸ್ ಪೆಟಲ್ ಎಲ್ಲ ಉದುರ್ಸ್ಕೊಂತ ಸ್ವಲ್ಪ ಡೆಕೋರೇಷನ್ ಮಾಡಿದ್ರು ಅವರೊಬ್ರೇನೆ. ಈ ಕಡೆ ಸೈಡ್ ನಾವು ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ರಿ, ಆ ಕಡೆ ಸೈಡ್ ಅಮ್ಮ ಅವರು ಹೂವು ಡೆಕೋರೇಷನ್ ಮಾಡ್ತಾ ಇದ್ರು. ಸೊ ನಾನು ಮಾಡೋಣ ಅಂತ ಹೇಳಿ ಇಲ್ಲಿ ಕೇಕ್ ಮುಂದೆ ಹಾರ್ಟ್ ಶೇಪ್ ಎಲ್ಲ ಬರೆದು ಅದಕ್ಕೆ ಹೊರಗಡೆ ಎಲ್ಲ ಸೇವಂತಿಗೆ ಹೂವಿಂದ ಡೆಕೋರೇಟ್ ಮಾಡಿ ಮಧ್ಯಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ.
ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಒಂದು ಪ್ರೀ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಲೈಟ್ ಕನೆಕ್ಷನ್ ಕೂಡ ಕೊಟ್ಟಿದ್ವಿ. ಹಾಗೇನೆ ಹಳೆ ಕ್ಯಾಂಡಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಒಂದೊಂದಾಗಿ ಹಚ್ಚೋಣ ಅಂತ ಹೇಳಿ ಅಲ್ಲಿಗೆ ಪ್ಲೇಸ್ ಮಾಡಿ ಹಾರ್ಟ್ ಸುತ್ತ ಎಲ್ಲ ಆ ಕ್ಯಾಂಡಲ್ಸ್ ನ ಪ್ಲೇಸ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಾದ್ಮೇಲೆ ಡೆಕೋರೇಷನ್ ಈ ರೀತಿ ಕಾಣಿಸ್ತಾ ಇತ್ತು. ಆಕ್ಚುಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಸೊ ಫುಲ್ ಎಲ್ಲ ಆದ್ಮೇಲೆ 12 ಗಂಟೆ ಕೂಡ ಆಗಿತ್ತು. ನಮ್ಮ ಯಜಮಾನ ಎದ್ದೇಳ್ಸೋಣ ಅಂತ ಬಂದ್ರೆ ಪಾರ್ಟಿ ಎದ್ದೇಳೋದಕ್ಕೆ ರೆಡಿ ಇರ್ಲಿಲ್ಲ. ಆಮೇಲೆ ತುಂಬಾ ಹೊತ್ತು ಟೈಮ್ ತಗೊಂಡು ಎದ್ದೇಳ್ತಿದ್ರು. ಆ ಕಡೆ ಅಮ್ಮ ಅವ್ರು ಹೋಗಿ ನಮ್ಮ ಮಮ್ಮಿನ ಎದ್ದೇಳಿಸ್ತಾ ಇದ್ರು. ನಮ್ಮ ಮಮ್ಮಿ ನಾನೇನು ಡೆಕೋರೇಷನ್ಸ್ ಮಾಡಿಲ್ಲ, ಅಟ್ಲೀಸ್ಟ್ ಒಂದ್ ಕ್ಯಾಂಡಲ್ ಆದ್ರೂ ಹಚ್ಬಿಡ್ತೀನಿ ಅಂತ ಹೇಳಿ ಒಂದ್ ಕ್ಯಾಂಡಲ್ ಕೆಟ್ಟೋಗಿತ್ತು, ಅದನ್ನ ನಮ್ಮ ಮಮ್ಮಿ ಹಚ್ಚಿ ಇಡ್ತಾ ಇದೆ. ಸೊ ಫೈನಲಿ ನಮ್ಮ ಬರ್ತಡೇ ಬಾಯ್ನ ಎದ್ದೇಳಿಸ್ಕೊಂಡು ನಮ್ಮ ಅತ್ತಿಗೆ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ನಂದು ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅವ್ರಿಬ್ಬರಿಗೆ ಕೈ ಬಿಡು, ಯಾಕೆ ಯಾರು ಹೋಗಲ್ಲ. ಕಷ್ಟಪಡ್ಕೊಂಡು ಮಾಡೋದು ಈಗ ಲೈಟ್ ಹಾಕ್ಬಿಟ್ರು. ನೀವೇ ತೂಕೊಂಡ್ರೆ ಗುಳ್ಳು ಕುಣಿಸ್ಬಿಟ್ರ. ಅವತ್ತು ಹಂಗೇನೆ ಹೆಂಗಣ್ಣ ಮಡಗಿದ್ರಿ, ಎಲ್ಲಿರೋರು ನೋಡ್ಸಿಬಿಟ್ಟಿದ್ದಾರೆ. ಇಲ್ಲೇ ಇತ್ತು, ಎಲೆ ಎದ್ದು ಅದ್ರ ಈಗ ಮಾಡ್ತೀನಿ. ಅದನ್ನೇ ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಗಂಟು ಚೆಂದ ಕಾಣಬಿಟ್ಟು ಮಾಡ್ಕೊಂಡಿದ್ದಾರೆ. ಅಮ್ಮ ಎದ್ದಿತ್ತು. ಇಷ್ಟೇನು ಯಾರ್ದು ಇಲ್ಲ. ಯಾಕ ನಾನೇ ಕಸ್ಲೆ? ಡಿಡ್ ಐ ಹೆಲ್ಪ್ ಯು? ಏನಲ್ಲಿ ಕಸ್ಬಿಟ್ಟು ಬಂದಿಲ್ವಾ? ಏನಂತೆ? ಅಯ್ಯೋ ನಮ್ಮ ಮಯಸ್ಸಂಗೆ ಕತ್ತಾನೆ ಇಲ್ಲತ್ತು. ನೀನು ಒಂದ್ಸರಿ ಹೆಲ್ಪ್ ಮಾಡ್ಬಿಡು, ನೀವು ಒಂದು ತಕ್ಕ ಕಸ್ಬಿಡು. ಅದತ್ತಿಲ್ಲ ಒಂದೊಂದು. ಅದು ಚೆನ್ನಾಗಿ ಹುರಿದಿದ್ದು ಅಂದ್ರೆ ಮಹಾನ್ ಬರ್ಡೇಲಿ ಚೆನ್ನಾಗಿ ಓದಿಸ್ಬಿಟ್ಟು ಹಾಕನು. ಅಷ್ಟು ಗಲಾಟೆ ಮಾಡಲಿಲ್ಲ ನಾವು. ಕಣ್ಬಿಟ್ಟು ನೋಡ್ರಿ ಎಲ್ಲ ಹಾಕೊಂಡು ಮೊಟ್ಟ ಯಾರೋ ಗುಲಾಬಿ ಇದು ಮಾಡಿದ್ರು, ಅಲ್ಲೇ ನೀಲಿ ಬರಗಂಟ ಇದೆಲ್ಲ ಕಸ್ಬಿಡ್ಲ. ಎಲ್ಲ ಹ್ಯಾಪಿ ಬರ್ಡೇ ಹೇಳಿ. ಇದು ಬೆಂಕಿ ಪೆಟ್ಟಿ ಐತಲ್ಲ ಇಲ್ಲೇ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಕ್ಕಿ, ಹ್ಯಾಪಿ ಬರ್ಡೇ ಟು. ಯಾರು ಕಂಪ್ಲೀಟೇ ಮಾಡಲ್ಲ ಕನ್ನದಾಗ, ಎಲ್ಲ ಅಷ್ಟು ಅರ್ಜೆನ್ಸಿಲಿ ಇರ್ತಾರ. ಉರುಪ್ ಬೇಡ ಬಿಡು, ನೀನೇ ಕಸ್ಬಿಟ್ಟು ಯಾಕೆ ಉರುಪ್ಸಿಯ?
ಈ ಸತಿ ಹಾಕಂದೆ ಫುಲ್ ನಿದ್ದೆನ ಎದ್ದೇ ಇಲ್ಲವ ಹತ್ತುವರೆಗೆ ಎದ್ದು ಬಂದಲ್ಲ ಇವು ಬೇರೆ ಯಾರು ಇಲ್ಲಿ ಮೆಚ್ಕೊಂಡ್ರು ಅದೊಂಚೂರು ಅಲ್ಲಾಡ್ಸ್ಬೇಕಪ್ಪ ಅದೊಂಚೂರು ನೀನೇ ಹಿಡ್ಕೊಂಬಿಡು ಟೈಟಾಗಿ ನಮ್ಮ ಮಹೇಶ ಎಲ್ಲಾನು ಕೇಳಿಸ್ಕೊಂಡು ಸುಮ್ಮನೆ ನಿನ್ನೆ ಹಿಡಿದ್ರು ಒಂಚೂರು ಮಗ ತೋರ್ಸು ಆ ಲೈಟ್ ಅಲ್ಲ ರೀ ಆ ಲೈಟ್ ಈ ಲೈಟ್ ಹಾಕಿ ಹ್ಯಾಪಿ ಬರ್ತಾರೆ ಅಲ್ಲ ಒಂದ್ ಬಂತು ಮೈಲ ಒಂದ್ ಬಂತು ನೀವಿಬ್ಬರು ಕೇಳಲೇ ಇಲ್ಲ ನೀವೇ ಕೇಳ್ತಿರೋದ ಅವನ ಮಮ್ಮಿ ನಂಗೆ ಇನ್ನೂ ಕಾಲು ಹೋಯ್ತು ಅಕ್ಕ ಮಮ್ಮಿ ನಿಮ್ಮಿಬ್ಬರು ನೋಡ್ಬಿಟ್ಟು ಅಮ್ಮನೇ ಹೆಂಗೆ ನೋಡ್ತದ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.